ನನ್ನೆಲ್ಲ ಸ್ನೇಹಿತರಿಗೆ ತರಗತಿಗೆ ಸ್ವಾಗತ. ತರಗತಿ ಪ್ರಾರಂಭ ಮಾಡೋಕ್ಕಿಂತ ಮುಂಚಿತವಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ, ಜೊತೆಗೆ ಪ್ರತಿನಿತ್ಯ ತರಗತಿಗಳನ್ನು ವೀಕ್ಷಿಸಿ ಅನ್ನುತ್ತಾ ಇವತ್ತಿನ ತರಗತಿಯನ್ನು ಪ್ರಾರಂಭ ಮಾಡ್ತಾ ಹೋಗ್ತೀನಿ. ಇವತ್ತಿನ ವಿಶೇಷವಾಗಿ 10ನೇ ಚಾಮರಾಜೇಂದ್ರ ಒಡೆಯರ ಬಗ್ಗೆ ಈ ಒಂದು ತರಗತಿಯೊಳಗೆ ಚರ್ಚೆಯನ್ನು ಮಾಡ್ತಾ ಹೋಗೋಣ. ಈ 10ನೇ ಚಾಮರಾಜೇಂದ್ರ ಒಡೆಯರ ಒಂದು ಕಾಲಾವಧಿ ನೋಡೋದಾದ್ರೆ 1880-1894ರವರೆಗೂ ಇವರ ಒಂದು ಕಾಲಾವಧಿಯನ್ನು ನೋಡ್ತಾ ಹೋಗ್ತೀವಿ. ಈ ಒಂದು 1880 ಒಬ್ಬರು ಬ್ರಿಟಿಷ್ ಅಧಿಕಾರಿ ಬರ್ತಾ ಹೋಗ್ತಾರೆ, ಲಾರ್ಡ್ ರಿಪ್ಪನ್ ಅಂತ ಕರಿತಾ ಹೋಗ್ತೀವಿ. ಯಾರು? ಲಾರ್ಡ್ ರಿಪ್ಪನ್. ಇವನನ್ನು ಲಾರ್ಡ್ ರಿಪ್ಪನ್ನನ್ನು ಭಾರತದ ಸ್ನೇಹಿತ ಅಂತಂದು ಕರಿತಾ ಹೋಗ್ತೀವಿ. ಮುಂದೆ ಈ ಗವರ್ನರ್ ಜನರಲ್ಲು ಗವರ್ನರ್ಗಳ ಬಗ್ಗೆ ಚರ್ಚೆ ಮಾಡುವಂಥ ಸಂದರ್ಭದಲ್ಲಿ ಹೇಳ್ತಾ ಹೋಗ್ತೀವಿ. ಮೊದಲನೇದಾಗಿ ಈ 10ನೇ ಚಾಮರಾಜೇಂದ್ರ ಒಡೆಯರ ಬಗ್ಗೆ ನೋಡ್ತಾ ಹೋಗ್ತೀವಿ. ಏನು ಬ್ರಿಟಿಷ್ ಸರ್ಕಾರವು ತನ್ನ ಒಂದು ಆಶ್ವಾಸನೆಯನ್ನು ಕೊಟ್ಟತ್ತಲ್ಲ, ಅದೇ ರೀತಿ ಈ 1881 ಏನು ಮಾಡ್ತಾ ಹೋಗ್ತಾರೆ, ಮೈಸೂರಿನ ಸಿಂಹಾಸನವನ್ನು ಯಾರಿಗೆ ಕೊಡ್ತಾ ಹೋಗ್ತಾರೆ? 10ನೇ ಚಾಮರಾಜೇಂದ್ರ ಒಡೆಯರಿಗೆ ವಹಿಸ್ತಾ ಹೋಗ್ತೈತಿ. ಯಾಕಪ್ಪ ಅಂದ್ರೆ ಯಾಕಪ್ಪ ಅಂತಂದ್ರೆ ಏನು 10ನೇ ಚಾಮರಾಜೇಂದ್ರ ಒಡೆಯರಿಗೆ ಯಾಕೆ ವಹಿಸ್ತಪ್ಪ ಅಂದ್ರೆ 1881 ಏನು ಈ ಹಿಂದೆ 4 ಆಂಗ್ಲೋ ಮೈಸೂರು ಯುದ್ಧಗಳ ಬಗ್ಗೆ ಚರ್ಚೆ ಮಾಡ್ತಾ ಹೋಗ್ತೀವಿ. ಅದಕ್ಕಿಂತ ಮುಂಚಿತವಾಗಿ ನಾವು ಪ್ರಮುಖ ಒಡೆಯರ ಬಗ್ಗೆ ಚರ್ಚೆ ಮಾಡ್ತಾವೆ. ಯಾವುದು? ರಾಜ ಒಡೆಯರ ಬಗ್ಗೆ ಚರ್ಚೆ ಮಾಡಿದ್ವಿ. ಚಿಕ್ಕ ದೇವರಾಜ ಒಡೆಯರ ಬಗ್ಗೆ ಚರ್ಚೆನ ಮಾಡ್ತಾ ಹೋದ್ವಿ. ತದನಂತರದಲ್ಲಿ ಒಡೆಯರ ಬಗ್ಗೆ ಚರ್ಚೆ ಮಾಡಲಿಲ್ಲ. ಅಲ್ಲಿ ಮಾಡಿದ್ವಿ ಯಾರು? 2ನೇ ಕೃಷ್ಣರಾಜ ಒಡೆಯರ್ ಅಂತ ಬರ್ತಾ ಹೋದ್ರು. ಆದರೆ ಅಲ್ಲಿ ಮುಖ್ಯವಾಗಿ ಹೈದರ್ ಅಲಿ ಮತ್ತು ಟಿಪ್ಪು ಸುಲ್ತಾನ್ ಅವರ ಬಗ್ಗೆ ಚರ್ಚೆ ಮಾಡ್ತಾ ಹೋದ್ವಿ. ಯಾಕಪ್ಪ ಅಂದ್ರೆ ಯಾವಾಗ ಒಂದು ರಾಜರ ಒಂದು ಸಾಮ್ರಾಜ್ಯದ ಬಗ್ಗೆ ನಾವು ತಿಳ್ಕೊಬೇಕಾದ್ರೆ, ಉತ್ತರಾಧಿಕಾರದ ಬಗ್ಗೆ ನಾವು ತಿಳ್ಕೊಬೇಕಪ್ಪ ಅಂದ್ರೆ ಇಲ್ಲಿ ಅಧಿಕಾರದಾದಿಂದ ಏನು ಮಾಡ್ತಾ ಹೋಗ್ತಾರೆ, ಇಲ್ಲಿ ರಾಜರಲ್ಲೇ ಕೂಡ ಏನು ಮಾಡ್ತಾ ಹೋಗ್ತಾರೆ, ಬಲಿಷ್ಠರು ಯಾರಾಗ್ತಾ ಇರ್ತಾರೋ ಅವರೆಲ್ಲರೂ ರಾಜರಾಗ್ತಾ ಹೋಗ್ತಾರೆ. ಎಲ್ಲಿ ಒಬ್ಬ ಅಸಮರ್ಥ ದೊರೆ ಕಂಡು ಬರ್ತಾ ಹೋಗ್ತಾನೋ ಅಲ್ಲಿ ಒಂದೇದು ಸಾಮ್ರಾಜ್ಯ ಮುಳುಗಡೆ ಆಗ್ತಾ ಹೋಗ್ತೈತಿ. ಅಸಮರ್ಥ ದೊರೆ ಕಂಡು ಬಂದಪ್ಪ ಅಂದ್ರೆ ಅಲ್ಲಿ ಇನ್ನೊಬ್ಬ ದೊರೆ ಯಾರಾಗ್ತಾ ಹೋಗ್ತಾನೆ, ಅಲ್ಲಿ ಬಲಿಷ್ಠ ಯಾರಾಗ್ತಾರೋ ಅವರು ಆಗ್ತಾ ಹೋಗ್ತಾರೆ. ಅಸಮರ್ಥ ದೊರೆ ಬಂದಪ್ಪ ಅಂದ್ರೆ ಸಂಪೂರ್ಣವಾಗಿ ಆ ಸಾಮ್ರಾಜ್ಯ ನೆಲಕಚ್ಚುತ್ತಾ ಹೋಗ್ತೈತಿ. ಅದೇ ರೀತಿ ಯಾವಾಗ ಈ ಚಿಕ್ಕ ದೇವರಾಜ ಒಡೆಯರು ನಿಧಾನರಾಗ್ತಾರೋ ಆ ಒಂದು ಉತ್ತರಾಧಿಕಾರಕ್ಕೆ ಕಲೆಗಳು ಏರ್ಪಡ್ತಾಗ್ತವೆ. ಆದರೂ ಕೂಡ 2ನೇ ಕೃಷ್ಣರಾಜ ಒಡೆಯರು ಒಂದು ಆಸ್ಥಾನಕ್ಕೆ ರಾಜರಾದಂಥ ಸಂದರ್ಭದಲ್ಲಿ ಇವರೊಬ್ಬರ ಅಸಮರ್ಥ ದೊರೆ ಆಗಿರ್ತಾರೆ. ಹಾಗಾಗಿ ಒಂದು ಸೈನ್ಯದ ಒಂದು ಪ್ರಮುಖವಾಗಿ ಯಾರು ಇರ್ತಾರಪ್ಪ ಅಂದ್ರೆ ಹೈದರ್ ಅಲಿ ಇದ್ದ. ತನ್ನ ಒಂದು ಚಾಣಾಕ್ಷತನದಿಂದ, ತನ್ನ ಒಂದು ಬುದ್ಧಿವಂತಿಕೆಯಿಂದ ಏನು ಮಾಡ್ತಾ ಹೋಗ್ತಾನೆ, ಈ 2ನೇ ಕೃಷ್ಣರಾಜ ಒಡೆಯರನ್ನು ಏನು ಮಾಡ್ತಾ ಹೋಗ್ತಾನೆ, ಗೃಹ ಬಂಧನದಲ್ಲಿ ಇಟ್ಟುಬಿಡ್ತಾನೆ. ಗೃಹ ಬಂಧನದಲ್ಲಿ ಇಟ್ಟು ಆ ಮೈಸೂರು ಸಂಸ್ಥಾನವನ್ನು ಯಾರು ಆಳ್ವಿಕೆ ಮಾಡ್ತಾ ಹೋಗ್ತಾನೆ? ಹೈದರ್ ಅಲಿ ಆಳ್ವಿಕೆ ಮಾಡ್ತಾ ಹೋಗ್ತಾನೆ. ತದನಂತರದಲ್ಲಿ ಟಿಪ್ಪು ಸುಲ್ತಾನ್ ಆಳ್ವಿಕೆಯನ್ನು ಮಾಡ್ತಾ ಹೋಗ್ತಾನೆ. 4ನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಯಾವಾಗ 1799 ಏನಾಗ್ತೈತಿ, ಯುದ್ಧ ಟಿಪ್ಪು ಸುಲ್ತಾನ್ ಮರಣವನ್ನು ಹೊಂದ್ತಾ ಹೋಗ್ತಾನೆ. ಆ ಒಂದು ಯುದ್ಧದಲ್ಲಿ ಅನೇಕ ಪ್ರದೇಶಗಳನ್ನು ಮರಾಠರು, ನಿಜಾಮರು, ಬ್ರಿಟಿಷರು ಏನು ಮಾಡ್ತಾ ಹೋಗ್ತಾರೆ, ಹಂಚ್ಕೊಳ್ತಾ ಹೋಗ್ತಾರೆ. ಆದರೆ ಒಂದು ಭಾಗವನ್ನು ಒಪ್ಪಂದ ಮಾಡಿಕೊಳ್ತಾರೆ. ಯಾರ ಜೊತೆಗೆ? ಒಡೆಯರು ಬ್ರಿಟಿಷರ ಜೊತೆ ಒಪ್ಪಂದ ಮಾಡಿಕೊಳ್ತಾರೆ. ನಮ್ಮ ಒಂದು ಆಸ್ಥಾನವನ್ನು ರಿಟರ್ನ್ ಮಾಡಿರಿ ಅಂತಂದು. ಅದೇ ರೀತಿ ಆಶ್ವಾಸನೆ ಕೊಟ್ಟಿರ್ತಾರೆ ಅವರು ಬ್ರಿಟಿಷರು ಈ ಒಡೆಯರಿಗೆ. ಹಾಗಾಗಿ ಈ ಒಂದು 1881 ಏನು ಮಾಡ್ತಾ ಹೋಗ್ತಾರೆ, ಈ ಮೈಸೂರಿನ ಸಿಂಹಾಸನವನ್ನು ಯಾರಿಗೆ ವಹಿಸ್ತಾ ಹೋಗ್ತಾರಪ್ಪ ಅಂದ್ರೆ 10ನೇ ಚಾಮರಾಜೇಂದ್ರ ಒಡೆಯರಿಗೆ ವಹಿಸ್ತಾ ಹೋಗ್ತಾರೆ. ಜೊತೆಗೆ ಕಮಿಷನರ್ ಆಡಳಿತ ಕೊನೆಗೊಂಡು ರೆಸಿಡೆಂಟ್ ಎಂಬ ಬ್ರಿಟಿಷ್ ಪ್ರತಿನಿಧಿಯನ್ನು ನೇಮಕ ಮಾಡ್ತಾ ಹೋಗ್ತಾನೆ. ಇದು ರೆಸಿಡೆಂಟ್ ಯಾವ ಒಂದು ಪದ್ಧತಿಯೊಳಗೆ ಬರ್ತೈತಪ್ಪ ಅಂದ್ರೆ 1798 ಸಹಾಯಕ ಸೈನ್ಯ ಪದ್ಧತಿಯಲ್ಲಿ ಬರ್ತಾ ಹೋಗ್ತದೆ. ಜೊತೆಗೆ ಸಹಾಯಕ ಸೈನ್ಯ ಪದ್ಧತಿಯನ್ನು ಮೈಸೂರು ಸಂಸ್ಥಾನವು ಸ್ವೀಕಾರ ಮಾಡಿರ್ತೈತಿ. ಯಾರು? ಒಡೆಯರ ಅವಧಿಯೊಳಗೆ. ಅದಕ್ಕೆ ಟಿಪ್ಪು ಸುಲ್ತಾನಿಗೆ ಏರಿರ್ತಾರೆ, ಅವನು ಒಪ್ಕೊಳ್ಳಿಲ್ಲಕ್ಕೆ ಯುದ್ಧ ಆಗ್ತೈತಿ. ಹಾಗಾಗಿ ಯುದ್ಧವನ್ನು ಏನು ಮಾಡ್ತಾ ಹೋಗ್ತಾನೆ, ಮರಣ ಹೊಂದ್ತಾನೆ. ಆದರೆ ಇವ್ರು ಏನು ಮಾಡ್ತಾ ಹೋಗ್ತಾರೆ, ಸಹಾಯಕ ಸೈನ್ಯ ಪದ್ಧತಿಯನ್ನು ಒಪ್ಕೊಳ್ತಾ ಹೋಗ್ತಾರೆ. ಹಾಗಾಗಿ ರೆಸಿಡೆಂಟನ್ನು ಏನು ಮಾಡ್ತಾ ಹೋಗ್ತಾರೆ, ನೇಮಕ ಮಾಡ್ತಾ ಹೋಗ್ತಾರೆ. ಇದರ ಜೊತೆಗೆ ದಿವಾನರಾಗಿ ಶ್ರೀ ರಂಗಾಚಾರ್ಯರವರನ್ನು ನೇಮಕ ಮಾಡ್ತಾ ಹೋಗ್ತಾರೆ. ಮೊನ್ನೆದು ಕಮಿಷನರ್ ಆಡಳಿತ ಕೊನೆಗೊಂಡು ರೆಸಿಡೆಂಟನ್ನು ನೇಮಕ ಮಾಡ್ತಾ ಹೋಗ್ತಾರೆ. ಜೊತೆಗೆ ದಿವಾನರಾಗಿ ಶ್ರೀ ರಂಗಾಚಾರ್ಯರವರನ್ನು ನೇಮಕ ಮಾಡ್ತಾ ಹೋಗ್ತಾರೆ.
ಜೊತೆಗೆ ಇವರು ಒಬ್ಬರು ಕೂಡ ಒಳ್ಳೆಯ ಆಡಳಿತಗಾರರಾಗಿರ್ತಾರೆ, ಉದಾರ ಮನೋಭಾವವುಳ್ಳವರಾಗಿರ್ತಾರೆ. ಹಾಗಾಗಿ ಮೈಸೂರು ಪ್ರಜಾಪ್ರತಿನಿಧಿ ಸಭೆಯನ್ನು ಪ್ರಾರಂಭ ಮಾಡ್ತಾ ಹೋಗ್ತೈತಿ. 1881ರಲ್ಲಿ ಚಿನ್ನದ ಗಣಿಯನ್ನು ಆರಂಭ ಮಾಡ್ತಾ ಹೋಗ್ತಾರೆ. 1882ರಲ್ಲಿ ಬೆಂಗಳೂರು ಮೈಸೂರು ರೈಲು ಮಾರ್ಗವನ್ನು ಆರಂಭ ಮಾಡ್ತಾ ಹೋಗ್ತಾರೆ. ನೋಡ್ರಿ, 1881 ಕೋಲಾರದ ಚಿನ್ನದ ಗಣಿ, KGF ಅಂತ ಕರಿತಾವಲ್ಲ, ಆಳವಾದ ಗಣಿ, ಚಾಂಪಿಯನ್ ಡ್ರಿಪ್, ಪ್ರಮುಖವಾಗಿ 3 ಗಣಿಗಳು ಬರ್ತಾ ಹೋಗ್ತಾವಲ್ಲಿ. ಹೇಳಿ, 1881ರಲ್ಲಿ ಕೋಲಾರದ ಚಿನ್ನದ ಗಣಿ, 1882ರಲ್ಲಿ ಬೆಂಗಳೂರು ಮೈಸೂರು ರೈಲು ಮಾರ್ಗಗಳನ್ನು ಯಾರ ಅವಧಿಯೊಳಗೆ ದಿವಾನರಾದಂಥ ಸಿ ರಂಗಾಚಾರ್ಯರವರ ಅವಧಿಯೊಳಗೆ ನಡೀತಾ ಹೋಗ್ತೈತಿ. ತದನಂತರದಲ್ಲಿ 1883ರಲ್ಲಿ ರಂಗಾಚಾರ್ಯ ಕಾಲವಾದಂಥ ನಂತರದಲ್ಲಿ ಕೆ. ಶೇಷಾದ್ರಿ ಅಯ್ಯರವರು ದಿವಾನರಾಗ್ತಾರೆ. ಯಾವಾಗ? 1883 ಕೆ. ಶೇಷಾದ್ರಿ ಅಯ್ಯರವರು ಏನಾಗ್ತಾರೆ? ದಿವಾನರಾಗ್ತಾರೆ. ಈ ರಾಜ್ಯದ ವಿವಿಧ ಅಧಿಕಾರ ಸ್ಥಾನಗಳಲ್ಲಿ ಕೆಲಸ ಮಾಡಿದಂಥ ಇವರಿಗೆ ದೇಶದ ಸಮಸ್ತ ಸಮಸ್ಯೆಗಳ ಅರಿವಿತ್ತು. ಯಾರಿಗೆ? ಕೆ. ಶೇಷಾದ್ರಿ ಅಯ್ಯರ್. ಯಾಕಪ್ಪ ಅಂದ್ರೆ ಹಲವಾರು ಕಡೆಯಲ್ಲಿ ಏನು ಮಾಡಿರ್ತಪ್ಪ ಅಂದ್ರೆ ವಿವಿಧ ಸ್ಥಾನಗಳನ್ನು ಅಲಂಕಾರ ಮಾಡಿ ಅಲ್ಲಿರುವಂಥ ದೇಶದ ಸಮಸ್ತ ಆ ಸಮಸ್ಯೆಗಳ ಅರಿವು ಇವ್ರಿಗೆ ಗೊತ್ತಿತ್ತು. ಹಾಗಾಗಿ ಅವರು ಮುಖ್ಯವಾಗಿ ಏನು ಮಾಡ್ತಾ ಹೋಗ್ತಾರೆ? ದೇಶದ ಒಂದು ಹಣಕಾಸಿನ ಸ್ಥಿತಿಯನ್ನು ಉತ್ತಮಗೊಳಿಸ್ತಾ ಹೋಗ್ತಾರೆ. ಮೊದಲಿಗೆ ಸಮಸ್ಯೆಗಳು ಪರಿಹಾರ ಆಗಬೇಕಪ್ಪ ಅಂದ್ರೆ ಆ ರಾಜ್ಯವು, ಆ ಸಾಮ್ರಾಜ್ಯವು ಏನಾಗಿರ್ಬೇಕಪ್ಪ ಅಂದ್ರೆ ಉತ್ತಮವಾದಂಥ ಹಣಕಾಸಿನ ಸ್ಥಿತಿಯನ್ನು ಹೊಂದಿರಬೇಕು. ಹಾಗಾಗಿ ಏನು ಮಾಡ್ತಾ ಹೋಗ್ತಾರೆ? ಮೊದಲಿಗೆ ಅವರು ಹಣಕಾಸಿನ ಸ್ಥಿತಿಯನ್ನು ಉತ್ತಮಗೊಳಿಸ್ತಾ ಹೋಗ್ತಾರೆ. ಯಾರು? ಕೆ. ಶೇಷಾದ್ರಿ ಅಯ್ಯರವರು. ಜೊತೆಗೆ ಹಲವು ಹೊಸ ರೈಲು ಮಾರ್ಗಗಳ ರಚನೆಗೆ ಕಾರಣೀಭೂತರಾಗ್ತಾ ಹೋಗ್ತಾರೆ. ಯಾವಾಗ? 1882ರಲ್ಲಿ ಮೊದಲು ಎಲ್ಲಿ ನೋಡ್ತಾ ಹೋಗ್ತೇವೆ? ಬೆಂಗಳೂರು ಮೈಸೂರು ರೈಲು ಮಾರ್ಗವನ್ನು ಪ್ರಾರಂಭ ಮಾಡ್ತಾರೆ. ತದನಂತರದಲ್ಲಿ ಹೊಸ ರೈಲು ಮಾರ್ಗಗಳ ರಚನೆಗೆ ಕಾರಣರಾಗ್ತಾ ಹೋಗ್ತಾರೆ. ದೇಶದ ಒಂದು ಆಡಳಿತ ಸೇವೆಗೆ ಪ್ರತಿಭಾವಂತ ಯುವಕರನ್ನು ಆಯ್ಕೆ ಮಾಡಲು ಆ ಮೈಸೂರಿನೊಳಗೆ ಏನು ಮಾಡ್ತಾ ಹೋಗ್ತಾರಪ್ಪ ಅಂದ್ರೆ ಮೈಸೂರು ಸಿವಿಲ್ ಸರ್ವಿಸ್ ಪರೀಕ್ಷೆಯನ್ನು ಆರಂಭ ಮಾಡ್ತಾ ಹೋಗ್ತಾರೆ. ಯಾರು? ಕೆ. ಶೇಷಾದ್ರಿ ಅಯ್ಯರ್. ಏನು ಒಂದೇದು ಹಣಕಾಸಿನ ಪರಿಸ್ಥಿತಿಯನ್ನು ಉತ್ತಮ ಮಾಡ್ತಾ ಹೋಗ್ತಾರೆ. ರೈಲು ಅನೇಕ ಹೊಸ ರೈಲು ಮಾರ್ಗಗಳನ್ನು ಹಾಕಿಸ್ತಾ ಹೋಗ್ತಾರೆ. ಏನೋ ಒಂದು ಯುವಕರು, ಮೈಸೂರಿನ ಒಂದು ಯುವಕರು ಏನು ಮಾಡಬೇಕು? ಆ ಒಂದು ನಾಗರಿಕ ಸೇವೆಗಳು ಬರಬೇಕಂತ ಅಂದ್ಕೊಂಡು ಮೈಸೂರು ಸಿವಿಲ್ ಸರ್ವಿಸ್ ಪರೀಕ್ಷೆಯನ್ನು ಆರಂಭ ಮಾಡ್ತಾ ಹೋಗ್ತಾರೆ. ಜೊತೆಗೆ ನೀರಾವರಿ ವ್ಯವಸಾಯಕ್ಕೂ ಹೆಚ್ಚಿನವಾದಂಥ ಗಮನವನ್ನು ಕೊಡ್ತಾ ಹೋಗ್ತಾರೆ. ಹೆಣ್ಣು ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ವಿಶೇಷವಾಗಿ ಗಮನ ಕೊಡೋಕ್ಕಾಗಿ ಮೈಸೂರಿನಲ್ಲಿ ಮಹಾರಾಣಿ ಪಾಲಿಕಾ ಪ್ರೌಢಶಾಲೆಯನ್ನು ಸ್ಥಾಪನೆ ಮಾಡ್ತಾ ಹೋಗ್ತಾರೆ. ನೋಡಿರಿ, ನೀರಾವರಿ ವ್ಯವಸ್ಥೆ ಕೊಟ್ಟರು, ನಾಗರಿಕ ಸೇವೆಗಳಿಗೆ ಮೈಸೂರು ಸಿವಿಲ್ ಪರೀಕ್ಷೆಯನ್ನು ಆರಂಭ ಮಾಡಿದರು. ಹೆಣ್ಣು ಮಕ್ಕಳ ಒಂದು ವಿದ್ಯಾಭ್ಯಾಸಕ್ಕೂ ಕೂಡ ಮೈಸೂರಿನಲ್ಲಿ ಏನು ಮಾಡ್ತಾ ಹೋಗ್ತಾರೆ? ಮಹಾರಾಣಿ ಪಾಲಿಕಾ ಪ್ರೌಢಶಾಲೆಯನ್ನು ಸ್ಥಾಪನೆ ಮಾಡ್ತಾ ಹೋಗ್ತಾರೆ. ತದನಂತರದಲ್ಲಿ ಚಾಮರಾಜೇಂದ್ರ ಒಡೆಯರ್ ಮೈಸೂರಿಗೆ ಬಂದಂಥ ವಿವೇಕಾನಂದರಿಗೆ ಆಶ್ರಯ ನೀಡಿ ಚಿಕಾಗೋ ಸರ್ವಧರ್ಮ ಸಮ್ಮೇಳನಕ್ಕೆ ಹೋಗಲು ಸಹಾಯವನ್ನು ನೀಡ್ತಾ ಹೋಗ್ತಾರೆ. ಈ ಸ್ವಾಮಿ ವಿವೇಕಾನಂದರು ಏನು ಚಿಕಾಗೋ ವಿಶ್ವ ಸರ್ವಧರ್ಮ ಸಮ್ಮೇಳನಕ್ಕೆ ಹೋಗೋಕೆ ಧನ ಸಹಾಯ ಯಾರು ಮಾಡ್ತಾರಪ್ಪ ಅಂದ್ರೆ ಚಾಮರಾಜೇಂದ್ರ ಒಡೆಯರವರು ಧನ ಸಹಾಯವನ್ನು ಮಾಡ್ತಾ ಹೋಗ್ತಾರೆ. ಜೊತೆಗೆ ಈ ಚಾಮರಾಜೇಂದ್ರ ಒಡೆಯರು ಸಂಸ್ಕೃತ ಮತ್ತು ಕನ್ನಡ ಪ್ರೇಮಿಗಳಾಗಿದ್ದಂಥ ಅನೇಕ ವಿದ್ವಾಂಸರುಗಳಿಗೆ ಆಶ್ರಯವನ್ನು ನೀಡ್ತಾ ಹೋಗ್ತಾರೆ. ಅದರಲ್ಲಿ ಪ್ರಮುಖವಾಗಿ ಬಸಪ್ಪ ಶಾಸ್ತ್ರಿಗಳನ್ನು ನೋಡ್ತಾ ಹೋಗ್ತೇವೆ. ಅನೇಕ ಕೃತಿಗಳನ್ನು ರಚಿಸಿ ಅಭಿನವ ಕಾಳಿದಾಸ ಅಂತ ಕರೆಸ್ಕೊಳ್ತಾ ಹೋಗ್ತಾರೆ. ಹಾಗೂ ಇವರೇ ರಚಿಸಿದಂಥ ಮೈಸೂರಿನ ರಾಜ್ಯಗೀತೆ ಯಾವುದಪ್ಪ ಅಂದ್ರೆ ಕಾಯೋ ಶ್ರೀ ಗೌರಿ ಅಂತಂದು ರಚನೆಯನ್ನು ಮಾಡ್ತಾ ಹೋಗ್ತಾರೆ. ಯಾರ? ಬಸಪ್ಪ ಶಾಸ್ತ್ರಿಗಳು. ಈ ಬಸಪ್ಪ ಶಾಸ್ತ್ರಿಗಳು ಅನೇಕ ಕೃತಿಗಳನ್ನು ರಚನೆ ಮಾಡಿ ಅವ್ರು ಏನು ಮಾಡ್ತಾ ಹೋಗ್ತಾರಪ್ಪ ಅಂದ್ರೆ ಅಭಿನವ ಕಾಳಿದಾಸ ಅಂತಂದು ಬಿರುದನ್ನು ತೆಗೆದುಕೊಳ್ತಾ ಹೋಗ್ತಾರೆ. ಜೊತೆಗೆ ಮೈಸೂರು ರಾಜ್ಯಗೀತೆ ಕಾಣ್ತೇವೆ. ಕಾಯೋ ಶ್ರೀ ಗೌರಿ ಅಂತಂದು ಯಾರು ರಚನೆ ಮಾಡ್ತಾ ಹೋಗ್ತಾರೆ? ಬಸಪ್ಪ ಶಾಸ್ತ್ರಿಗಳು ರಚನೆ ಮಾಡೋದನ್ನು ಕಾಣ್ತಾ ಹೋಗ್ತೀವಿ. ಇದಿಷ್ಟೇನಪ್ಪ ಅಂದ್ರೆ 10ನೇ ಚಾಮರಾಜೇಂದ್ರ ಒಡೆಯರ ಬಗ್ಗೆ ಮಾಹಿತಿ ಆಗ್ತೈತಿ. ಈ ಒಂದು ತರಗತಿಯೊಳಗೆ ಮುಖ್ಯವಾಗಿ ನೆನಪಿಟ್ಕೊಳ್ಬೇಕಾದಂಥ ಅಂಶಗಳು ಯಾವಪ್ಪ ಅಂದ್ರೆ ಇಲ್ಲಿ ಕಮಿಷನರ್ ಆಡಳಿತ ಕೊನೆಗೊಂಡು ರೆಸಿಡೆಂಟ್ ಆಡಳಿತ ಕಾಣ್ತಾ ಹೋಗ್ತೀವಿ. ದಿವಾನರಾಗಿ ಶ್ರೀ ರಂಗಾಚಾರ್ಯರವರು ನೇಮಕ ಆಗ್ತಾವೆ. ಈ ಒಂದು ಶ್ರೀ ರಂಗಾಚಾರ್ಯರವರ ಆಡಳಿತ ಅವಧಿಯೊಳಗೆ 1881ರಲ್ಲಿ ಕೋಲಾರದ ಚಿನ್ನದ ಗಣಿ ಆರಂಭ ಆಗ್ತೈತಿ. 1882ರಲ್ಲಿ ಬೆಂಗಳೂರು ಮೈಸೂರು ರೈಲು ಮಾರ್ಗ ಆರಂಭ ಆಗ್ತೈತಿ. 1883 ಏನಾಗ್ತಾರಪ್ಪ ಅಂದ್ರೆ ಶ್ರೀ ರಂಗಾಚಾರ್ಯರವರು ಕಾಲವಾದಂಥ ನಂತರದಲ್ಲಿ 1883 ಕೆ. ಶೇಷಾದ್ರಿ ಅಯ್ಯರವರು ಬರ್ತಾ ಹೋಗ್ತಾರೆ ದಿವಾನರಾಗಿ. ಅವರಿಗೆ ದೇಶದ ಒಂದು ಸಮಸ್ತ
ಸಮಸ್ಯೆಗಳಿಂದ ಅರಿವಿರೋದ್ರಿಂದ ಕಾರಣವಾಗಿ ಮುಖ್ಯವಾಗಿ ಅವ್ರು ಏನು ಮಾಡ್ತಾ ಹೋಗ್ತಾರೆ, ಹಣಕಾಸಿನ ಸ್ಥಿತಿಯನ್ನು ಉತ್ತಮಗೊಳಿಸ್ತಾ ಹೋಗ್ತಾರೆ. ಹೊಸ ರೈಲು ಮಾರ್ಗಗಳ ಒಂದು ರಚನೆ ಕಾಣ್ತಾ ಹೋಗ್ತೀವಿ. ಹೊಸದಾದಂಥ ನಾಗರಿಕ ಸೇವೆಗಳಿಗೆ ಏನು ಮಾಡ್ತಾ ಹೋಗ್ತಾರಪ್ಪ ಅಂದ್ರೆ ಮೈಸೂರು ಸಿವಿಲ್ ಸರ್ವಿಸ್ ಪರೀಕ್ಷೆಗಳನ್ನು ಆರಂಭ ಮಾಡ್ತಾ ಹೋಗ್ತಾರೆ. ನೀರಾವರಿ ವ್ಯವಸಾಯಕ್ಕೆ ಹೆಚ್ಚಿನವಾದಂಥ ಗಮನವನ್ನು ಕೊಡ್ತಾ ಹೋಗ್ತಾರೆ. ಹೆಣ್ಣು ಮಕ್ಕಳ ಒಂದು ವಿದ್ಯಾಭ್ಯಾಸಕ್ಕೆ ಆ ಮೈಸೂರಿನಲ್ಲಿ ಮಹಾರಾಣಿ ಬಾಲಿಕಾ ಪ್ರೌಢಶಾಲೆಯನ್ನು ಏನು ಮಾಡ್ತಾ ಹೋಗ್ತಾರೆ, ಸ್ಥಾಪನೆಯನ್ನು ಮಾಡ್ತಾ ಹೋಗ್ತಾರೆ. ಸ್ವಾಮಿ ವಿವೇಕಾನಂದರಿಗೆ ಆಶಯವನ್ನು ನೀಡಿ ಅಮೇರಿಕಾದಲ್ಲಿರುವಂಥ ಚಿಕಾಗೋದಲ್ಲಿರುವಂಥ ವಿಶ್ವ ಸರ್ವಧರ್ಮ ಸಮ್ಮೇಳನಕ್ಕೆ ಹೋಗೋಕೆ ನೆರವನ್ನು ಕೊಡ್ತಾ ಹೋಗ್ತಾರೆ. ತದನಂತರದಲ್ಲಿ ತನ್ನ ಒಂದು ಆಸ್ಥಾನದೊಳಗೆ ಸಂಸ್ಕೃತ ಮತ್ತು ಕನ್ನಡ ಒಂದು ವಿದ್ವಾಂಸರಿಗೆ ಆಶಯವನ್ನು ನೋಡ್ತಾವೆ. ಪ್ರಮುಖವಾಗಿ ಇಲ್ಲಿ ಬಸಪ್ಪ ಶಾಸ್ತ್ರಿಗಳನ್ನು ಕಾಣ್ತಾ ಹೋಗ್ತೀವಿ. ಈ ಬಸಪ್ಪ ಶಾಸ್ತ್ರಿಗಳು ಅನೇಕ ಕೃತಿಗಳನ್ನು ರಚಿಸಿಕೊಂಡು ಅಭಿನವ ಕಾಳಿದಾಸ ಅಂತಂದು ಕರ್ಕೊಳ್ತಾ ಹೋಗ್ತೀವಿ. ತದನಂತರ ಮೈಸೂರಿನ ಒಂದು ರಾಜ್ಯಗೀತೆಯನ್ನು ಕಾಣ್ತಾ ಹೋಗ್ತೀವಿ. ಅದು ಯಾವುದಪ್ಪ ಅಂದ್ರೆ ಕಾಯೋಶ್ರೀ ಗೌರಿ ಅಂತಂದು ಕಾಣ್ತಾ ಹೋಗ್ತೀವಿ. ಇದಿಷ್ಟು ಏನಪ್ಪ ಅಂದ್ರೆ ಚಾಮರಾಜೇಂದ್ರ ಒಡೆಯರ ಬಗ್ಗೆ ಮಾಹಿತಿ ಆಗ್ತೈತಿ. ಈ ಒಂದು ತರಗತಿ ಇಷ್ಟ ಆಗಿತ್ತಪ್ಪ ಅಂದ್ರೆ ನಮ್ಮ ಒಂದು ಯೂಟ್ಯೂಬ್ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ, ಜೊತೆಗೆ ಒಂದು ತರಗತಿ ಇಷ್ಟ ಆಗಿತ್ತಪ್ಪ ಅಂದ್ರೆ ಲೈಕ್ ಮಾಡಿ, ಇಲ್ಲದಿದ್ದರೆ ಡಿಸ್ಲೈಕ್ ಮಾಡಿ. ಏನಾದರೂ ದೋಷಗಳು ಮತ್ತು ನಿಮ್ಮ ಒಂದು ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನ ಮೂಲಕ ತಿಳಿಸಿ ಅನ್ನುತ್ತಾ ಈ ಒಂದು ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.